ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ CTS ಸೈಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDES ಪ್ಲಸ್ಸಲ್ಲಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮಾಡ್ಯೂಲನ್ನು ಯಾವ ರೀತಿ ಸರ್ಟಿಫೈ ಮಾಡಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ MHRD UDES ಪ್ಲಸ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸೈಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನೀವು ಯಾವುದಾದ್ರೂ ನಿಮ್ಮ ಬ್ರೌಸರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ UDES ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಿಮಗೆ ಸುಮಾರಷ್ಟು ಆಪ್ಷನ್ಸ್ ಬರುತ್ತಲ್ವ. ಮೊದಲನೇದಾಗಿ UDES ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಕ್ಕಂಥ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಸ್ಟೇಟನ್ನು ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ 2025-26 ಇದೆಯಲ್ವಾ, ಅದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕಾಣುವ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ಈ ರೀತಿ ಒಂದು ಪೇಜ್ ಕಾಣುತ್ತೆ. ಇಲ್ಲಿ ಮೊದಲಿಗೆ ಡಾಟಾ ಕ್ಯಾಪ್ಚರ್ ಅಂತ ಒಂದು ಆಪ್ಷನ್ ಇರುತ್ತೆ. ಡಾಟಾ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸರ್ಟಿಫಿಕೇಷನ್ ಸ್ಟೇಟಸ್ಸು ನಾಟ್ ಸರ್ಟಿಫೈಡ್ ಅಂತ ಇದೆ. ಈಗ ನಾವು ಸರ್ಟಿಫೈ ಮಾಡಬೇಕು. ಸರ್ಟಿಫೈ ಮಾಡೋ ಮೊದಲು ಇಲ್ಲಿ ಸ್ಟೇಟಸ್ ನೋಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಗೂ ಕೂಡ ಸೆಕ್ಷನ್ ಕೂಡ ಕಂಪ್ಲೀಟೆಡ್ ಅಂತ ಬಂದಿರಬೇಕು. ಎಲ್ಲ ಸೆಕ್ಷನ್ ಕಂಪ್ಲೀಟೆಡ್ ಇದ್ದಾಗ ಮಾತ್ರ ನಾವು ಸರ್ಟಿಫೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕೊನೆಯಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ಸ್ಕೂಲ್ ಸರ್ಟಿಫಿಕೇಷನ್ ಅಂತ. ಆ ಸ್ಕೂಲ್ ಸರ್ಟಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಜಸ್ಟ್ ಇಲ್ಲಿ ಏನು ಮಾಡಿ, ಸರ್ಟಿಫಿಕೇಷನ್ ಬೈ ಅಂತ ಇದೆ, ಬೈ ಸ್ಕೂಲ್ ಅಂತ ಇದೆ. ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ರಿಮಾರ್ಕ್ ಬರುತ್ತೆ. ಆ ರಿಮಾರ್ಕನ್ನು ಬರೀಬೇಕು. ಏನಂತ, ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಫಾರ್ ದ ಇಯರ್ 2025-26 ಅಂತ ರಿಮಾರ್ಕಲ್ಲಿ ಬರೆದ್ಬಿಟ್ಟು ನೀವೇನು ಮಾಡಿ, ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಿ. ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಆರ್ ಯು ವಾಂಟ್ ಟು ಸರ್ಟಿಫೈ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಡಾಟಾ ಅಂತ. ಜೊತೆಗೆ ಒಂದು ನೋಟ್ ಇದೆ. ಏನಪ್ಪ ಅಂದರೆ, ಡಾಟಾ ಕ್ಯಾನ್ ಬಿ ಅಪ್ಡೇಟೆಡ್ ಆಫ್ಟರ್ ಸರ್ಟಿಫಿಕೇಷನ್ ಆಲ್ಸೋ ಆ್ಯಂಡ್ ನೀಡ್ ರೀಸರ್ಟಿಫಿಕೇಷನ್ ಅಂತ. ಅಂದರೆ ಏನಪ್ಪ ಅರ್ಥ ಅಂದರೆ, ನೀವೀಗ ಸರ್ಟಿಫಿಕೇಷನ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸರ್ಟಿಫಿಕೇಷನ್ ಮಾಡಿದ ಮೇಲೂ ಕೂಡ ನೀವು ಡಾಟಾ ಕರೆಕ್ಷನ್ಸ್ ಏನಾದರೂ ಇದ್ದರೆ ಈ ಪ್ರೊಫೈಲಲ್ಲಿ ನೀವು ಡಾಟಾ ಕರೆಕ್ಷನ್ಸ್ ಕೂಡ ಮಾಡ್ಬೋದು. ಬಟ್ ಏನು ಒಂದು ನೆನಪಿಡಬೇಕು, ನೀವು ಒಂದು ವೇಳೆ ಸರ್ಟಿಫೈ ಮಾಡಿದ ನಂತರ ಡಾಟಾ ಕರೆಕ್ಷನ್ಸ್ ಮಾಡಿದೆ ಅಂದರೆ ಅದು ನೀವೇನು ಸರ್ಟಿಫೈ ಮಾಡಿದ್ರಲ್ವ ಅದು ರಿವರ್ಟ್ ಆಗುತ್ತೆ, ಮತ್ತು ನೀವು ಪುನಃ ಸರ್ಟಿಫೈ ಮಾಡಬೇಕಾಗುತ್ತೆ ಅಂತ ಅದು ನೋಟಿದೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸರ್ಟಿಫಿಕೇಷನ್ ಫೇಲ್ ಅಂತ ಬಂದಿದೆ. ಯಾಕೆ ಫೇಲ್ ಅಂತ ಬಂದಿದೆ ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಮಾಹಿತಿ ತೋರಿಸ್ತಾ ಇದೆ. ಏನಂದರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ನಾಟ್ ಅಪ್ಡೇಟೆಡ್, ಅದು ಫೇಲ್ಡ್ ಅಂತ ಬಂದಿದೆ. ಸ್ಕೂಲ್ ರೆಕಗ್ನೈಸೇಷನ್ ಡೀಟೇಲ್ಸ್ ಆರ್ ನಾಟ್ ಅಪ್ಡೇಟೆಡ್, ಅದು ಫೇಲ್ ಅಂತ ಬಂದಿದೆ. ಎರಡನ್ನು ಅಪ್ಡೇಟ್ ಮಾಡಿದರೆ ಮಾತ್ರ ಸರ್ಟಿಫಿಕೇಷನ್ ಆಗುತ್ತೆ. ಯಾರು ಯಾವ ಒಂದು ಲೆವೆಲಲ್ಲಿ ಅಪ್ಡೇಟ್ ಮಾಡ್ಬೋದು ಅಂದರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ನಾಟ್ ಅಪ್ಡೇಟೆಡ್ ಅಂತಿದೆ, ಅದು ಫೇಲ್ಡ್ ಸ್ಟೇಟಸ್ಸು. ಅದನ್ನು ಪರ್ಮಿಷನ್ ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕ್, ಸ್ಕೂಲ್ ಹಂತದಲ್ಲೂ ಕೂಡ ನಾವು ಈ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಕೋಬೋದು. ಆಗ ಏನಾಗುತ್ತೆ, ಈ ಒಂದು ಆಪ್ಷನ್ಸು ಫೇಲ್ಡ್ ಅನ್ನೋದು ರಿಮೂವ್ ಆಗುತ್ತೆ. ನೆಕ್ಸ್ಟು ಸ್ಕೂಲ್ ರೆಕಗ್ನೈಸೇಷನ್ ಡೀಟೇಲ್ಸ್ ಆರ್ ನಾಟ್ ಅಪ್ಡೇಟೆಡ್ ಅಂತ ಬಂದಿದೆ. ಅದನ್ನು ಯಾರು ಅಪ್ಡೇಟ್ ಮಾಡಬೇಕಾಗುತ್ತೆ, ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕ್ ಹಂತದಲ್ಲಿ ಈ ಒಂದು ಆಪ್ಷನ್ ಇದನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ ಎರಡು ಅಪ್ಡೇಟ್ಗಳು ಆದಾಗ ಮಾತ್ರ ಇದು ಸರ್ಟಿಫಿಕೇಷನ್ ಆಗುತ್ತೆ. ಅಂಟಿಲ್ ಇದು ಸರ್ಟಿಫೈಡ್ ಆಗೋದಿಲ್ಲ. ಓಕೆನಾ. ಈಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ನಾಟ್ ಅಪ್ಡೇಟ್, ಇದನ್ನು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾವು ಶಾಲಾ ಹಂತದಲ್ಲೇ ನಾವು ಏನು ಮಾಡ್ಬೋದು, ಅಪ್ಡೇಟ್ ಮಾಡ್ಕೋಬೋದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು. ಈ ಪರ್ಮಿಷನ್ ಇದೆ ಸ್ಕೂಲ್ ಹಂತದಲ್ಲಿ. ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಈಗ ನೋಡೋಣ. ಅದಕ್ಕೊಂದು ಮೊದಲು ನಾವೇನು ಮಾಡಬೇಕು, ಇಲ್ಲಿಂದ ನಾವೀಗ ಲಾಗೌಟ್ ಆಗಬೇಕಾಗುತ್ತೆ. ಈ ಒಂದು ಆಪ್ಷನ್ಸ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯಿಂದ ಲಾಗೌಟ್ ಆಗಬೇಕು. ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಲಾಗೌಟಲ್ಲಿ ಕ್ಲಿಕ್ ಮಾಡಿದ್ಮೇಲೆ
ನಾವೊಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು. ಎಲ್ಲಿ ಹೋಗ್ಬೇಕಂದ್ರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೈರೆಕ್ಟ್ರಿಗೆ ಹೋಗಬೇಕು. ಅದು ಯಾವ ರೀತಿ ಹೋಗಿ ಅಪ್ಡೇಟ್ ಮಾಡೋದು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ. ಸೊ ಈಗ ಲಾಗೌಟ್ ಆಗಿದ್ವಿ, ಅಗೇನ್ ನಾವು ಮೇನ್ ಪೇಜ್ ಬಂದಿವಿ. ಸೊ ಈಗ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, UDAS ಪ್ಲಸ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟ್ರಿ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ ನಂತರ ನಮಗೆ ಇಲ್ಲಿ ಆಪ್ಷನ್ಸ್ ಕಾಣ್ತಾ ಇದೆ ನೋಡಿ. ಇವೆಲ್ಲ ಆಪ್ಷನ್ಸನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗಿದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡಿಷನಲ್ ಡೀಟೇಲ್ಸ್, ಲ್ಯಾಂಗ್ವೇಜ್ ಥಾಟ್ ಮತ್ತು ಲೊಕೇಶನ್ ಡೀಟೇಲ್ಸ್ ಇಲ್ಲೇನು ಕಾಣ್ತಾ ಇದೆ ಈ ಆಪ್ಷನ್ಸನ್ನು ನೀವು ಈಗ ಹಿಂಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಸೊ ಇದನ್ನ ಡೆಸ್ಕ್ಟಾಪ್ ಸೈಡ್ ಮೂಡಿಗೆ ತಗೊತೀನಿ, ಆಗ ಕಾಣುತ್ತೆ. ಇಲ್ಲಿ 3 ಗೆರೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನ ಆನ್ ಮಾಡ್ಕೊತೀನಿ. ಸೊ ಅಗೇನ್ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಡೀಟೇಲ್ಸಲ್ಲಿ ಇಲ್ಲಿ ಏನು ಯಾವೆಲ್ಲ ಇಲ್ಲಿ ನೋಡ್ಬೋದು. ಒಂದೊಂದೇ ಆಪ್ಷನ್ ಚೆಕ್ ಮಾಡೋಣ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡ್ಬೋದು, ಸ್ಟೇಟಸ್ಸು ಇನ್ಕಂಪ್ಲೀಟ್ ಅಂತ ಬಂದಿದೆ. ಹಾಗೆ ಅಡಿಷನಲ್ ಡೀಟೇಲ್ಸ್ ಏನಿದೆ ಅದು ಇನ್ಕಂಪ್ಲೀಟ್ ಅಂತ ಬಂದಿದೆ. ಸೊ ಈ 2 ಆಪ್ಷನ್ಸನ್ನು ನಾವು ಅಪ್ಡೇಟ್ ಮಾಡಬೇಕು. ಸೊ ಇದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಮ್ಮ ಸ್ಕೂಲಾಗಿದ್ದಲೇ ನಾವು ಅಪ್ಡೇಟ್ ಮಾಡ್ಬೋದು. ಈ ಅಡಿಷನಲ್ ಡೀಟೇಲ್ಸನ್ನು ಇದು ಬ್ಲ್ಯಾಕ್ ಹಂತದಲ್ಲಿ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ ಬ್ಲ್ಯಾಕ್ ಹಂತದಲ್ಲಿ ಅಪ್ಡೇಟ್ ಆದಮೇಲೆ ನೀವು ಸ್ಕೂಲ್ ಪ್ರೊಫೈಲನ್ನು ಸರ್ಟಿಫೈ ಮಾಡೋದಕ್ಕೆ ಬರುತ್ತೆ, ಅಲ್ಲಿವರೆಗೂ ಬರೋದಿಲ್ಲ. ಈಗ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಈಗ ನೋಡೋದಾದರೆ ಇಲ್ಲಿ ವ್ಯೂ ಅಂತ ಒಂದು ಇದೆಯಲ್ವಾ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ, ಆ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಆ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಾರ್ನರಲ್ಲಿ ಯೆಲ್ಲೋ ಕಲರ್ ಎಡಿಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಮೊದಲಿಗೆ ಆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿರೋ ಎಲ್ಲ ಮಾಹಿತಿ ಏನೇನಿದೆ, ಮೊಬೈಲ್ ನಂಬರು ಇಲ್ಲಿ ಒಂದು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಸರಿ ಇದ್ದರೆ ಓಕೆ. ಒಂದು ವೇಳೆ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಎಡಿಟ್ ಮಾಡೋಕ್ಕೆ ಬದಲಾವಣೆಗೆ ಅವಕಾಶ ಇದ್ದರೆ ನೀವು ಅಪ್ಡೇಟ್ ಅಂತ ಕೊಟ್ಟು ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕೂಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ, ಸೊ ಈ ಆಪ್ಷನಿಂದ ಮತ್ತೆ ನಾನು ಲಾಗೌಟ್ ಆಗ್ತೇನೆ. ಲಾಗೌಟ್ ಆಗಿ ಹೇಗೆ ಬ್ಯಾಕ್ ಬರ್ತೇನೆ. ಈಗ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಗೆ ಹೋಗ್ತೇನೆ. ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಗೆ ಬರ್ತೇನೆ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡಾಟಾ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಕೂಲ್ ಸರ್ಟಿಫೈ ಮೇಲೆ ಕ್ಲಿಕ್ ಮಾಡ್ತೇನೆ. ಚೆಕ್ ಮಾಡಿ ರಿಮಾರ್ಕ್ ಅಂತ ಹಾಕಿ ಸರ್ಟಿಫೈ ಮೇಲೆ ಕ್ಲಿಕ್ ಮಾಡ್ತೇನೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಿ, ಈಗ ಅದು ಆಪ್ಷನ್ ಹೋಯ್ತು. ಒಂದೇದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಏನಿತ್ತಲ್ಲ ಅದು ಹೋಗಿದೆ. ಇನ್ನು ಸ್ಕೂಲ್ ರೆಕಗ್ನೈಸೇಷನ್ ಡೀಟೇಲ್ಸು ಇದು ಸ್ಟೇಟ್ ಡಿಸ್ಟಿಕ್ ಬ್ಲಾಕ್ ಹಂತದಲ್ಲಿ ಅಪ್ಡೇಟ್ ಮಾಡಿಸ್ಕೋಬೇಕು. ಮತ್ತು ಲೊಕೇಶನ್ ಡೀಟೇಲ್ಸ್ ಇದು ಕೂಡ ಅಪ್ಡೇಟ್ ಆಗಿಲ್ಲ. ಸೊ ಇದನ್ನು ಕೂಡ ನಾವೆಲ್ಲ ಅಪ್ಡೇಟ್ ಮಾಡಬೇಕು. ಸ್ಕೂಲ್ ಹಂತದಲ್ಲಿ ಡಾಟಾ ಕ್ಯಾಪ್ಚರ್ GIS ಅಂತ ಒಂದು ಆಪ್ ಇದೆಯಲ್ವಾ, ಅದರಲ್ಲಿ ನಾವು ಅಪ್ಡೇಟ್ ಮಾಡ್ಕೋಬೇಕು. ಇವೆಲ್ಲ ಅಪ್ಡೇಟ್ ಆದ ನಂತರ ನಾವು ಈ ಒಂದು ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಸರ್ಟಿಫೈಡ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು MHRD UDAS ಪ್ಲಸ್ಸಲ್ಲಿ ಯಾವ ರೀತಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿನ ಅಪ್ಡೇಟ್ ಮಾಡಬೇಕಂತ, ಸರ್ಟಿಫೈ ಮಾಡಬೇಕಂತ ಒಂದು ಮಾಹಿತಿ. ಓಕೆನಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ದು ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ ಪಡಿತಾ